स्वागत है आपका अर्बन न्यूज में। मैं आपके साथ वासंती कलाल। ಜಮಖಂಡಿಗೆ ಧಿಕ್ಕಾರ ಧಿಕ್ಕಾರ ಅಧಿಕಾರಿ ಮೌಸಿನ್ ಜಮಖಂಡಿಗೆ ಧಿಕ್ಕಾರ ಧಿಕ್ಕಾರ ಅಧಿಕಾರಿ ಮೌಸಿನ್ ಜಮಖಂಡಿಗೆ ಧಿಕ್ಕಾರ ಧಿಕ್ಕಾರ ಕರ್ನಾಟಕ ಸ್ಟೇಟ್ ಚೇರ್ಮನ್ ಅನ್ವರ್ ಭಾಷಾಗೆ ಧಿಕ್ಕಾರ ಧಿಕ್ಕಾರ ಕರ್ನಾಟಕ ಸ್ಟೇಟ್ ಅನ್ವರ್ ಭಾಷಾಗೆ ಧಿಕ್ಕಾರ ಧಿಕ್ಕಾರ ಕರ್ನಾಟಕ ಸ್ಟೇಟ್ ಚೇರ್ಮನ್ ಅನ್ವರ್ ಭಾಷಾಗೆ ಧಿಕ್ಕಾರ 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 ಅನ್ವರ್ ಭಾಷೆ ಧಿಕ್ಕಾರ 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 ಜಮಖಂಡಿ ಧಿಕ್ಕಾರ 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 ಭ್ರಷ್ಟ ಅಧಿಕಾರಿ ಮೋಸಿನ್ ಜಮಖಂಡಿಗೆ ಭ್ರಷ್ಟ ಅಧಿಕಾರಿ ಮೋಸಿನ್ ಜಮಖಂಡಿಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಜಯವಾಗಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಭ್ರಷ್ಟರ ಬೇಟೆ ಆಡಿದಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿ ಮೋಸಿನ್ ಜಮಖಂಡಿಗೆ ಭ್ರಷ್ಟ ಅಧಿಕಾರಿ ಹಿಂದೆ ಕೈವಾಡ ಇರುವ ನಾಯಕರಿಗೆ ಬಿಜಾಪುರಿನ ಭ್ರಷ್ಟ ನಾಯಕರಿಗೆ ಭ್ರಷ್ಟ ನಾಯಕರಿಗೆ ಭ್ರಷ್ಟ ಅಧಿಕಾರಿಯನ್ನು ಉಳಿಸಲು ಪ್ರಯತ್ನ ಮಾಡುತ್ತಿರುವ ಭ್ರಷ್ಟ ನಾಯಕರಿಗೆ ಇವತ್ತು ನಾವು ಬಿಜಾಪುರ ವಕಫ್ ಬೋರ್ಡ್ ಕಚೇರಿಯಲ್ಲಿ ಒಂದು ಖಂಡನೆ ಮಾಡಲಿಕ್ಕೆ ಬಂದಿದ್ದೇವೆ. ಏನ್ ಖಂಡನೆ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ, ಇಲ್ಲಿ ವಕಫ್ ಬೋರ್ಡಿನಲ್ಲಿ ಒಬ್ಬ ಮೋಸಿನ್ ಜಮಖಂಡಿ ಅನ್ನೋ ಆಡಿಟರ್, ಅವ ಇಲ್ಲಿ ಪ್ರೆಸೆಂಟ್ ಆಡಿಟರ್ ಆಗಿ ಸಾವಿರಾರು ಲಕ್ಷಾಂತರ ರೂಪಾಯಿ ಪ್ರತಿಯೊಂದು ಕಮಿಟಿಗೆ ಅವರು ರಿನ್ಯೂವಲ್ ಮಾಡ್ಲಿಕ್ಕೆ ಅಥವಾ ರಿನ್ಯೂವಲ್ ಮಾಡ್ಲಿಕ್ಕೆ ಅವರು 1.5 ಲಕ್ಷ 3 ಲಕ್ಷ 4 ಲಕ್ಷ ಅಲ್ಲಿಂದ ಏನು ಫಾಯ್ದೆ ಇಲ್ಲ. ಮಸೂತಿಗಳು, ಕಬ್ರಸ್ತಾನ್ಗಳು ಮತ್ತೆ ದರ್ಗಾಗಳು ಈ ಕಮಿಟಿಗಳಿಗೆ ಇವ್ರಿಗೆ ಕುಮ್ಮಕ್ ನೀಡಿ ಈ ಎಲ್ಲ ಈಗ ನೋಡ್ರಿ, ನಾವೆಲ್ಲ ಬಿಜಾಪುರಿನ ಪ್ರಗತಿಪರ ಸಂಘಟನೆಯವರು ಹಾಗೂ ಮುಸ್ಲಿಂ ಪ್ರಗತಿಪರರು ಇಂಥ ನಿರ್ಣಯವನ್ನು ನಾವು ಖಂಡಿಸಬೇಕು. ಇಂಥ ಆದಂತ ಘಟನೆಯನ್ನು ಖಂಡಿಸಿ ಲೋಕಾಯುಕ್ತರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇಂಥವ್ರಿಗೆ ಬಲೆ ಬೀಸಿ ಏನ್ ಹಿಡ್ದಿದಾರಲ್ಲ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಾವು ಹ್ಯಾಟ್ಸಪ್ ಹೇಳ್ತೀವಿ ಲೋಕಾಯುಕ್ತದವ್ರಿಗೆ. ಯಾಕಪ್ಪ ಅಂತಂದ್ರೆ ಇಂಥ 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 ಏನ್ ನಿರ್ಣಯ ಕೈಗೊಂಡಾರ, ಇಂಥ ಏನ್ ಲುಚ್ಚಗಳಿಗೆ ಹಿಡ್ದಿದ್ದಾರೆ, ಇಂಥ ಗೂಸ್ಕೋರ್ ಅಂತಾರಲ್ಲ ಹೆಗ್ಗಣಗಳು, ಇದು ಎಲ್ಲಾ ವಕಫ್ ಬೋರ್ಡ್ಗಳಲ್ಲಿ ಇದ್ದಾರೆ. ನಮ್ಮ ಮಾನ್ಯ ಮಂತ್ರಿಗಳು ಇಂಥವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನಮ್ಮ ಮಂತ್ರಿಗಳು ಹೇಳ್ತಾರೆ ವಕಫಿನ ದುಡ್ಡು ತಿಂದವ್ರಿಗೆ ಹುಳ ಬೀಳ್ತಾವ ಅಂತೇಳಿ. ಈ ನನ್ನ ಮಕ್ಕಳಿಗೆ ಯಾಕೆ ಹುಳ ಬೀಳಲ್ಲ, ಇಂಥವ್ರಿಗೆ ಯಾಕೆ ಹುಳ ಬೀಳಲ್ಲ? ತಕ್ಷಣ ಇಂಥವ್ರಿಗೆ ಸಸ್ಪೆಂಡ್ ಮಾಡ್ರಿ, ಡಿಸ್ಮಿಸ್ ಮಾಡ್ರಿ. ಇದರಿಂದ ಆದ ವಕಫ್ ಕಾನೂನ ವಕಫ್ ಇದು ಕೇಂದ್ರದವರು ಅಪೋಸ್ ಮಾಡ್ತಾ ಇದ್ದಾರೆ. ಇಂಥವೆಲ್ಲರೂ ಸೇರೋಣ, ನೀವೆಲ್ಲ ನಿಮಗೆ ಅನುಕೂಲ ಆಗೋವ್ರಿಗೆ ಮಾಡ್ಕೊಂಡು ಅವ್ರಿಗೆ ತಗೊಂಡ್ಬಿಟ್ಟು ಎಲ್ಲ ವಕಫ್ ಆಸ್ತಿಗಳನ್ನು ಹಳ್ಳ ಹಿಡಿಸಿರಿ. ತಮಗ್ ಬೇಕಾದವ್ರಿಗೆ ಮಾರಾಟ ಮಾಡಿರಿ, ತಮಗ್ ಬೇಕಾದವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿರಿ. ವಕಫ್ ಆಸ್ತಿಗಳು ನಿಜವಾದ ವಕಫ್ ಆಸ್ತಿಗಳು, ಮತ್ತು ಉಳಿದಂತೆ ಯಾರೋ ಮಾರಿ ಹೋಗಿದ್ದ ಆಸ್ತಿಗಳಿಗೆ ಅವು ಮತ್ ತಗೊಂಡ್ ಮತ್ ಮಾರಾಟ ಮಾಡೋರಿ. ನೀವು ಇಂಥವೆಲ್ಲ ಮಾಡಬೇಡ್ರಿ ಅಂತೇಳಿ ನಾವು ಎಲ್ಲರೂ ಈಗ ಸೇರೇವಿ. ಇದು 2 ನಿರ್ಣಯ ಇವತ್ತು ಮತ್ತೊಮ್ಮೆ ಹೇಳ್ತೀನಿ. 2 ನಿರ್ಣಯ. ಒಂದು, ವಕಫ್ ಬೋರ್ಡ್ನ ಅಧಿಕಾರಿಯ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸುವುದು. ಯಾಕಂದ್ರೆ ಇಂಥ ದೊಡ್ಡ ಎಷ್ಟು 1.5 ಲಕ್ಷ ಅಂದ್ರೆ ಏನ್ರಿ ಅದು? ಒಂದು ಕಮಿಟಿ ರಿಜಿಸ್ಟ್ರೇಷನ್ ಫ್ರೀ ಆಫ್ ಕಾಸ್ಟ್. ಆಡಿಟರ್ ಇಲ್ಲಿ ಸ್ಯಾಲ್ರಿ ತಗೋತಾನವ, ಅವ ಆಡಿಟ್ ಮಾಡ್ಲಾಕ ಇಷ್ಟು ತಗೋತಾನ. ಅವ್ರ ರಿಜಿಸ್ಟ್ರೇಷನ್ ಜಾಗಕ್ಕೂ ಕೂಡ ಇವ್ರು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ. ಇಂಥವ್ರೆ ಅವ್ರಿಗೆ ಶಕ್ತಿ ತುಂಬಿ ಅಲ್ಲಿ ಕಳ್ಳರು ಇರ್ತಾರ, ಕಳ್ಳರಿಗೆ ಸಾಥ್ ಕೊಡೋದು ಇವೆಲ್ಲ ನಡವ. ಇದಕ್ಕೆಲ್ಲ ನಾವು ಖಂಡನೆ ಮಾಡಿ ಲೋಕಾಯುಕ್ತರಿಗೆ ಇನ್ನಷ್ಟು ನಾವು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ, ಅವ್ರ ಜೊತೆಗೆ ನಿಲ್ತೀವಿ. ಇಂಥ ಕಳ್ಳರಿಗೆ ಹಿಡಿಬೇಕು. ನಮ್ಮ ಸಪೋರ್ಟ್ ಬೇಕಂದ್ರೆ ನಾವು ರಾತ್ರಿ ಬಂದು ಅವ್ರ ಪರವಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂದಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. इरफान शेख। शहर बीजापुर में जो मामला पेश है वक्फ बोर्ड के रिलेटेड, एक मोहसिन जमखंडी नामी एक क्लर्क, वक्फ बोर्ड के अधिकारी में एक क्लर्क होते हुए जो एक कल 1,50,000 का जो डिमांड रखकर एक नई कमेटी फॉर्मेशन बनाने के लिए जो एक अमाउंट की डिमांड रखकर जो है अमाउंट लेते हुए पकड़ा गया। बड़े अफसोस की बात है कि वक्फ के दायरे में रहकर एक मुस्लिम कम्युनिटी की जो प्रॉपर्टी है वो एक गरीबों के लिए इस्तेमाल की जाने वाली प्रॉपर्टी है। ऐसी प्रॉपर्टी के ताल्लुक से लेकर अगर आप डील करेंगे, अगर आप पैसा खा रहे हैं बोले तो ये बहुत अफसोस की बात है। पिछली बार हम लोगों ने हमारी पार्टी की जानिब से एक बहुत बड़े पैमाने पर वक्फ अमेंडमेंट बिल के मुखालिफत में एक प्रोटेस्ट भी किया था। उस वक्त लोगों का हमें सवाल भी उठा था कि वक्फ अमेंडमेंट बिल के खिलाफ आप लोग लड़ रहे हैं, लेकिन वक्फ की आस्ती, वक्फ की जमीन, वक्फ का जो पैसा, वक्फ का जो
रुपया है ये कभी किसी गरीबों के लिए इस्तेमाल हुआ है क्या बोलकर एक बहुत बड़ा सवाल भी हमारे सामने आया था और हम उसके लिए जवाब नहीं दे पाए थे। आज उसी की खातिर आज हमें मजबूरन यहाँ पर आना पड़ा है। आज अपने दांतों से अपनी जबान को कतरते हुए मैं इस बात को कहना चाहता हूं कि अगर वक्फ के अधिकारी में ऐसे लोग करप्ट लोग हैं तो ये बहुत बड़े अफसोस की बात है और हमारे कम्युनिटी के लिए कभी फायदा नहीं कर सकेंगे, कभी फायदा नहीं पहुंचा सकेंगे। सबसे पहले तो मैं आपको यह बताना चाहता हूं कि वक्फ की आस्ती मतलब जमीन जो है अल्लाह की राह में दी गई जमीन या अल्लाह की राह में दी गई प्रॉपर्टी है। ऐसी प्रॉपर्टी में जब मुस्लिम कम्युनिटी के लोग जो अल्लाह को मानने का दावा करने वाले लोग, हुजूर अकरम सल्लल्लाहु अलैहि वसल्लम को मानने का दावा करने वाले लोग, ये दावा करने वाले लोग जब इसमें हराम की कमाई की जब उम्मीद रखकर बैठे हुए हैं तो ये बड़े अफसोस की बात है, शर्म की बात है। मैं सवाल पूछता हूं इनसे और इनके पीछे रहने वाले बड़े बड़े हाथों से, मैं ऊपर तक भी इस सवाल को उठाना चाहता हूं कि आपको क्या खुदा का खौफ नहीं है, क्या अल्लाह ताला का आपको खौफ नहीं है, क्या आपको कयामत का खौफ नहीं है, क्या अजाब का खौफ नहीं है, क्या कब्र का खौफ नहीं है? अगर इतना बेखौफ होकर आप इस काम में मुलविस हैं तो बहुत बड़े अफसोस और शर्म की बात है कि आप जो है खुदा के खौफ के बगैर आपके झोलियां भर रहे हैं, आपका जो है माल गरीबों का समेट रहे हैं। मैं कहना चाहता हूं अगर ये एक मामूली से क्लर्क होने के साथ इतनी बड़ी करप्ट के अंदर इनका जब हाथ है तो ये अकेला आदमी ये सिर्फ मोहरा है। मेरे हिसाब से मोहसिन जमखंडी कुछ भी नहीं है, ये सिर्फ एक मोहरा है। इनके पीछे हो सकता है बहुत से बहुत बड़े लोगों का हाथ हो सकता है। बगैर किसी हायर अथॉरिटी हायर ऑफिसर्स के इन्वॉल्वमेंट के बगैर ये क्लर्क अपना हाथ पैर नहीं मार सकते। तो इनके पीछे जो भी हाथ है उनका इन्वेस्टिगेशन होना जरूरी है। और खास करके मैं जमीर अहमद खान से, वक्फ मिनिस्टर जमीर अहमद खान से रिक्वेस्ट करता हूं कि ऐसे भ्रष्ट अधिकारी को और ऐसे भ्रष्ट जो है लीडरान को आप सख्त से सख्त इन पर कार्रवाई करें, इन पर जो है इन्वेस्टिगेशन हो। और जो भी गवर्नमेंट के जो एजेंसी हमारे लोकायुक्त की है, ये सिर्फ मोहसिन पर ही नहीं बल्कि ऐसे कई लोग जो है इसमें मौजूद हैं, ऐसे सभी लोगों पर जो है इन्वेस्टिगेशन हो। और एक हमारा डिमांड मैं पर्सनली आप लोगों से आपके मीडिया के जरिए कहना चाहता हूं जमीर अहमद खान साहब से, जितने भी ऐसे करप्ट करके जो कमिटियां फॉर्मेट किए गए हैं, जितने भी जहां पर भी पूरा ऑल ओवर कर्नाटका के अंदर जितने भी कमेटी ऐसे फॉर्मेट किए गए हैं, ये तमाम कमेटी को एक बार डिसॉल्व करके हर जगह कंपलसरी बाकायदा इलेक्शन के जरिए जो है कमेटी फॉर्मेट करना जरूरी है, ये मेरा डिमांड है। और साथ ही साथ जो है वक्फ की प्रॉपर्टी कितने परसेंटेज यतीमों में, मिस्किनों में और गरीबों में तकसीम हो रही है, ये चीज का इल्म जो है आप लोगों को होना और ये चीज को जो है अवाम के सामने भी आप लोग रखना जरूरी है। वरना हम लोग अब इसमें जब उतर चुके हैं तो बड़े से बड़े पैमाने पर हम लोग आंदोलन करेंगे और वक्फ की आस्ती को बचाने के अंदर अपना एक बहुत बड़ा रोल हम लोग इंशाल्लाह अदा करेंगे। ಇವತ್ತಿನ ದಿವಸ ನಾನು ಇಂಡಿಯಿಂದ ಬಂದಿರೋದು, ನಾನು ಒಂದು ಶಾಂತಿ ಸಮಾಜ ಅಧ್ಯಕ್ಷನಾಗಿ ಮಾತಾಡ್ತಿರೋದು, ಒಂದು ಮುಸ್ಲಿಂ ಮುಖಂಡಾಗಿ ಜವಾಬ್ದಾರಿಯುತವಾಗಿ ನಾವು ಮಾತಾಡ್ತಿರೋದು. ಇವತ್ತು ದಿವಸ ಏನು ಜವಾಬ್ದಾರಿಯಿಂದ ಮಾತಾಡ್ಬೇಕಪ್ಪ ಅಂತಂದ್ರೆ, ಇವತ್ತಿನ ದಿವಸ ಈ ವಕ್ಫ್ ಕಾಣಾಕ್ತೈತಲ್ರಿ, ಇಲ್ಲಿ ಸ್ವಲ್ಪ ತೋರಿಸ್ರಿ ಮೀಡಿಯಾದವ್ರಿಗೆ, ಸ್ವಲ್ಪ ತೋರಿಸ್ರಿ. ಈ ವಕ್ಫ್ದಾಗ ಒಬ್ಬರು ಮೊಹಸಿನ್ ಜಮಖಂಡಿ ಅಂತ ಒಂದು ಭ್ರಷ್ಟ ಅಧಿಕಾರಿ ಇದ್ರು. ಆ ಭ್ರಷ್ಟ ಅಧಿಕಾರಿದಿಂದ ಇಡೀ ನಮ್ಮ ಜಿಲ್ಲೆದೊಳಗ ಬಹಳಷ್ಟು ನಮ್ಮಂತವ್ರೆಲ್ಲ ಬಹಳ ಆತಂಕ ಬರ್ತಿತ್ತು. ಇಲ್ಲಿ ಬರ್ಬೇಕಪ್ಪ ಅಂದ್ರೆ ರೊಕ್ಕ ಕೊಡ್ಬೇಕು. ರೊಕ್ಕ ಹ್ಯಾಂಗ್ ಕೊಡ್ಬೇಕಪ್ಪ ಅಂದ್ರ 500,000 ಇಲ್ಲಿ ಹಾಫ್ ಸೆಂಚುರಿ ಮ್ಯಾಗೆ ಕೊಡ್ಬೇಕು, 50,000 ಮ್ಯಾಗ ಕೊಡ್ಬೇಕು. ಇವತ್ತಿನ ದಿವಸ ಟ್ರ್ಯಾಪ್ ಆಗ್ಯಾರ ಅಂದ್ರೆ ಆಗ್ಯಾರಂತೂ ಅನ್ಬಾರ್ದು ಅವನಿಗೆ, ಮೊಹಸಿನ್ಗೆ. ಆ ನಾಲಾಯಕ್ ನನ್ನ ಮಗ ಒಯ್ದು 1.5 ಲಕ್ಷ ರೂಪಾಯಿ ಏನದ ಒಂದು ಕಮಿಟಿ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಒಂದು ಡಿಮಾಂಡ್ ಇಡ್ತಾನೆ. ಆ ಡಿಮಾಂಡ್ ಇಟ್ಟ ನಂತರ ಏನದ, ಇಲ್ಲಿ ಕೆಲವೊಬ್ಬರೇ ಅದಾರ, ಬಹಳಷ್ಟು ಬಿಜಾಪುರ ಒಳಗೆ ಬಹಳಷ್ಟು ಜ್ಞಾನಿ ಮಂದಿ ಅದಾರ, ಬಹಳಷ್ಟು ಅದ. ಆದ್ರೆ ಬೋರ್ಡ್ ಸ್ಟೆಪ್ ತಗೋಬೇಕಂದ್ರೆ ಕೆಲವೊಬ್ರು ಅದಾರ. ಇಂಥವ್ ಬೋರ್ಡ್ ಸ್ಟೆಪ್ ತಗೋಬೇಕಪ್ಪ ಅಂದ್ರೆ ಅದ್ರ ಒಳಗಿನ ಶಕ್ತಿ ಇರಬೇಕು, ಅವನು ಭ್ರಷ್ಟ ಇರಬಾರ್ದು. ಅಂಥವ್ರು ಕೂಡಿ ಏನು ಟ್ರ್ಯಾಪ್ ಮಾಡಿಸಿ ಏನು ಇವನಿಗೆ ಮಾಡಿರಲ್ಲ, ಇದು ಬಹಳ ಒಳ್ಳೆ ಕೆಲಸ ಮಾಡ್ರ. ಮತ್ತು ಟ್ರ್ಯಾಪ್ ಮಾಡಿದವ್ರು ಯಾರದಾರ, ಡಿಪಾರ್ಟ್ಮೆಂಟ್ ಏನದ, ಅದು ಲೋಕಾಯುಕ್ತ ಡಿಪಾರ್ಟ್ಮೆಂಟ್ಗೆ ನಾವು ಇಡೀ ಮೈನಾರಿಟಿ ಕೂಡಿ ಇಡೀ ಡಿಸ್ಟಿಕ್ ಕೊಡ್ತೀವಿ ಸರ್. ಎಂತ ಇದೇ ಎಲ್ಲಿ ಬೇಕಾದಕ್ಕೂ ಆದ್ರೆ ವಕ್ಫ್ ಒಳಗೆ ಮಾಡಿ. ಯಾಕಪ್ಪ ಅಂತಂದ್ರ ಇಂಥ ನಾಲ್ಕು ಆಫೀಸರು ನಮ್ ಇಂಡಿಯನ್ ನಾವು ಹಳ್ಳಿನಿಂದ ಬರೋರು, ನೀವು ಡಿಸ್ಟಿಕ್ದವ್ರು ಈ ಟೈಪ್ ಆತಂಕ ಆಗಿರಿ, ಈ ಟೈಪ್ ನೀವು ಎಲ್ಲ ಹೆದರಿ ಯಾರಿಗೆ ನಿಮ್ಸು ಮಟ್ಟಿಗೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದಾರ. ಅವ್ರು ಸೋಷಿಯಲ್ ಮೀಡಿಯಾದಾಗ ನೋಡ್ಬೇಕಪ್ಪ ಅಂತಂದ್ರ ರೊಕ್ಕ ಹಂಚ್ಕೊತಾರ ಅವ್ರು. ಆದ್ರೆ ಇಲ್ಲಿ ಭ್ರಷ್ಟ ಆಫೀಸ್ ರೊಕ್ಕ ತಗೊಂಡೇನದ ಮುಸಲ್ಮಾನ್ ಕೌಮಿಗೆ ಮುಸಲ್ಮಾನ್ ಜಾತಿಗೆ ಮಾರ್ಕೊಳಕತ್ತಾನ. ಇಂಥ ನಾಲಾಯಕ ಆಫೀಸರ್ಗೆ ಇವನಿಗೆ ಎಟ್ಟುಬಾರ್ದು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಶಿವಕುಮಾರ್ ಅವರೇ, ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ
ಪರಮೇಶ್ ಅವ್ರೆ, ಏ ಅನ್ವರ್ ಪಾಷಾ, ಇದೇ ಭಾಷೆಯಲ್ಲಿ ಮಾತಾಡ್ಬೇಕಾಗ್ತದೆ ನಿನಗ. ಏ ಅನ್ವರ್ ಪಾಷಾ, ಏನ್ ಮಾಡ್ತಾ ಇದೀವ ನೀನು? ನಮ್ಮ ಮುಸಲ್ಮಾನ್ ಕಮ್ಯುನಿಟಿಗೆ ಮಾಡ್ಕೊಡ್ತಾ ಇದ್ದೀನಿ ನೀನು? ಏನ್ ಮಾಡ್ತಾ ಇದ್ದೀನಿ ನಾನು? ಈ ಭೀಮಾ ತೀರದಲ್ಲಿ ಅನ್ಯಾಯ ಆದ ಏನದ? ನಾವು ಭೀಮಾ ತೀರದ ಮಂದಿ ಬಹುತೇಕ ನಿಮ್ಗೆ ಗೊತ್ತಿಲ್ಲ. ಅನ್ಯಾಯ ವಿರೋಧವಾಗಿ ನಾವು ಹೋರಾಟ ಮಾಡೋರು. ಅನ್ಯಾಯ ಎಲ್ಲಿ ನಡೀತದಲ್ಲ ಅಲ್ಲಿ ಜೀವಾನು ತಗೋತೀವಿ, ನಮ್ಮ ಜೀವಾನು ಕೊಡ್ಲಕ್ ಸಿದ್ರಿದ್ದೀವಿ ನಾವು. ನೀ ಅಲ್ಲಿ ಬೆಂಗಳೂರಾಗ ಕೂತು ನಾ ಏನಾರ ತಿಳಿದಿರ್ಬೇಕು. ಈ ದೌರ್ಜನ್ಯ, ಈ ಕರಪ್ಷನ್ ಬಹಳ ಐತಿದು. ಇಡೀ ನಮ್ಮ ರಾಜ್ಯದಾಗ ಹೇಳ್ತಾ ಇದ್ದೀನಿ, ಅನ್ವರ್ ಪಾಷಾ, ನೀ ನೀಟಾಗಿ ಕೆಲಸ ಮಾಡಿದ್ರೆ ಚಲೋ. ಆ ಪದಕ್ಕೆ ಬಿಟ್ಬಿಡೋನಿ. ಏನ್ ಮಾಡ್ತಾ ಇದ್ದೀನಿ? ಆ ಸಿಂಧಿಗೆಯಲ್ಲಿ ಒಂದು ಲೇಔಟ್ ಹಾಕಿ ಅದು ಮಾಡ್ಕೋಬೇಕತ್ತಿ ನೀನು. ಏನ್ ಮಾಡ್ತಾ ಇದ್ದೀನಿ ನೀನು? ಜಮೀರ್ ಅಹಮದ್ ಅವರೇ, ಸಾಹೇಬ್ರ, ನಿಮ್ದು ಅಭಿಮಾನ ನಮ್ಗೆಲ್ಲರಿಗ ಅದ. ಒಂದು ಒಳ್ಳೆ ಮನುಷ್ಯ ಆಯ್ತು ನಾವು ಪರಿಗಣಿಸ್ತೀವಿ. ಆದ್ರೆ ಇಂಥ ನಾಲಾಯಕ ಅನ್ವರ್ ಪಾಷಾಗಿ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮ್ಮ ರಾಜಕಾರಣಕ್ಕೆ ಮುಂದೆ ಧಕ್ಕೆ ಬರುವುದೇ. ಯಾಕಂದ್ರ ಯಾವುದೇ ಸಮಾಜದಾಗ ಇರಲಾಕ ಯಾವ ಸಮಾಜಕ್ಕೆ ದ್ರೋಹ ಮಾಡೋಣ, ಅವ ಯಾವಾಗ್ಲೂ ಹುಟ್ಟಿಲ್ಲ, ಅವ ಯಾವಾಗ್ಲೂ ಉಳಿದಿಲ್ಲ. ಆದ್ರೆ ನಿಮ್ದೇ ಮಾತು ಹೇಳ್ತಾ ಇದ್ದೀನಿ ಜಮೀರ್ ಅಹಮದ್ ಅವರೇ, ಯಾರು ಸಮಾಜಕ್ಕೆ ದ್ರೋಹ ಮಾಡ್ಯಾರ ಅವ್ರು ಹುಳ ಬಿದ್ದು ಸಾಯ್ತಾರೆ ಅಂತ ನೀವು ಅಂದಿರಲ್ಲ, ಇವತ್ತಿನ ಮಟ್ಟಿಗೆ ಅದು ಆಗ್ಯದ. ಇವತ್ತು ನಮ್ಮ ವಿಜಯಪುರ ಡಿಸ್ಟ್ರಿಕ್ಟ್ ಆಫೀಸರ್ ಏನದಾನ, ಮೌಸಿನ್ ಜಮಖಂಡಿ ಅಂತ, ಅವ ಒಂದು ರೊಕ್ಕ ತೊಗೊಳೋದ ಕರಪ್ಟ್ ಆಗ್ಯಾನ. ಇಂಥ ವಿಷಯಗಳು ಬಹಳಷ್ಟು ಅದಾವ. ನೀವು ಕಣ್ಣು ಮುಚ್ಚಿ ಕೂತಿರಿ ಅಂತ ನಮ್ಗೆ ಅನಿಸ್ಲಾಗ್ತದೆ. ಜಮೀರ್ ಅಹಮದ್ ಸಾಹೇಬ್ರೆ, ನಾವು ನೇರವಾಗಿ ನಿಮ್ಗೆ ಆರೋಪ ಮಾಡ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ನೀವು ವಕ್ಫ್ ಬೋರ್ಡ್ ಮಿನಿಸ್ಟರ್ ಇದ್ರಿ, ಸಚಿವರಿದ್ರಿ, ಒಂದು ಸಮಾಜದ ಜವಾಬ್ದಾರಿಯುತವಾಗಿ ನೀವು ಒಂದು ಮಂಚ ಇದ್ರಿ, ಅಲ್ಲಿ MLA ಇದ್ರಿ. ನೀವು ಯಾವತ್ತವಾಗಿ ಸಮಾಜ ಬಗ್ಗೆ ನಿಮ್ಗೆ ಕಾಳಜಿ ಅದ. ಆದ್ರೆ ನೀವು ಅಲ್ಲಿ ಸಚಿವ ಸ್ಥಾನದಾಗ ಕೂತು ಏನ್ ಮಾಡ್ತಾ ಇದ್ದೀರಿ ನೀವು? ಇಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ ನಿಮ್ಮಲ್ಲಿ ಕೆಲಸ ಮಾಡವ, ನಿಮ್ಮ ಅಧಿಕಾರ ತಲೆ ಕೆಲಸ ಮಾಡವ, ನಿಮ್ಮ ಆಫೀಸ್ದಾಗ ಕೆಲಸ ಮಾಡವ, ಅಂತವ ಏನ್ ಮಾಡ್ತಾನೆ ಇಲ್ಲಿ? ಇಡೀ ನಮ್ಮ ಸಮಾಜಕ್ಕೆ ಮಾಡ್ಕೊಳಕತ್ತಾನ, ಸಮಾಜಕ್ಕೆ ಬೆಲೆ ಕಟ್ಲಾಕತ್ತಾನ, ಸ್ಮಶಾನ ಮಾಡ್ಕೊಳಕತ್ತಾನ. ರೆಸ್ಟ್ ಇನ್ ಪೀಸ್ ಅಂತ ಒಂದು ಹೇಳ್ತಾ ಸತ್ತು ಬಳಕ ನಮ್ ಇದ್ರಾಗ ಹಾಕಿ ಬರ್ತಾರ. ಬಹಳ ಇದ್ರೊಳಗೆ ಹಾಕಿಲ್ಲ, ಬರೀ ರಿಪ್ಪತ್ ಹಾಕ್ತಾರ. ಅದನ್ನು ಮಂದಿನ ಭಾಳ ಬಿಜಿ ಅದಾರ. ಈಗ RIP ಬಿಡ್ಬಿಡ್ತಾರ. ಆದ್ರೆ ರೆಸ್ಟ್ ಮಾಡುವ ಸ್ಥಳ ಏನಾದ ಅದನ್ನು ಮಾಡ್ಕೊಂಡು ತಿರ್ಲಾಕತ್ತೀರಿ ಅಂದ್ರೆ ಹ್ಯಾಂಗಾರ ಮಾಡೋದು? ನಾವು ಮುಂದೆ ಏನಾರು ಮಾಡೋದು? ಮನುಷ್ಯ ಲಾಸ್ಟಿಗೆ ಏನ್ ಮಾಡ್ತಾನಪ್ಪ, ನನಗೊಂದ್ಸಲ ಒಂದ್ ಕಡೆ ಹೋಗಿ ಹುಗುಳ್ರಿಪ್ಪ ಅಂತ ಹೇಳ್ತಾರ. ಆ ಹುಗುಳು ಜಾಗಕ್ಕೆ ನೀವು ಮಾಡ್ಕೊಳಕ್ ಕೂತಿರಪ್ಪ ಅಂದ್ರ ಸತ್ ಬಳಕ್ ಮನುಷ್ಯ ನೆಮ್ಮದಿ ಇರ್ಬೇಕಂತಾನ. ನೆಮ್ಮದಿ ಅದಪ್ಪ, ಅದು ಅವ ಮಾಡಿದ ಕಾರ್ಯ ಅಲ್ಲಿ ನಡೀತಿರ್ತಾವ. ಆದ್ರೆ ನಮ್ಮ ಒಂದ್ ಮೇಲ್ಮಟ್ಟಿಗೆ ನಾವು ಏನದ ರೆಸ್ಟ್ ಇರ್ಬೇಕಪ್ಪ ಅಂತ. ಆ ರೆಸ್ಟ್ ಮಾಡೋ ಜಾಗಕ್ಕೆ ನೀವು ಇಲ್ಲಿ ಅಲ್ಲೇ ಮಾಡ್ಕೊಂಡ್ ತಿರ್ಲಾಕತ್ತೀರಪ್ಪ ಅಂತಂದ್ರ ನಿಮ್ಮ ದೇವರು ಯಾವಾಗಲೂ ಕ್ಷಮಿಸುವುದಿಲ್ಲ. ಮುಂಬರುವ ಕಾಲದಲ್ಲಿ ಜಮೀರ್ ಅಹಮದ್ ಆಗಲಿ, ಇದರ ಜೊತೆಯಲ್ಲಿ ಏನು ಅನ್ವರ್ ಪಾಷಾ ಅದಾರ, ಇದ್ರಿಗೆ ಎಷ್ಟು ನಮ್ಮ ಸಮಾಜಕ್ಕೆ ಏನು ದ್ರೋಹ ಮಾಡ್ಯಾರ, ಆ ದ್ರೋಹ ಮಾಡಿದವ್ರಿಗೆ ಏನದ, ನಾವು ಇಡೀ ಸಮಾಜದವರಾಗ್ಲಿ, ನಾವು ಇಡೀ ಮತಕ್ಷೇತ್ರ ಜನ ಆಗ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಜನ ಆಗ್ಲಿ, ಎಲ್ಲ ಸಮಾಜವಾದ್ರು ಕೂಡಿ ಪುತ್ಥಳಿ ಸುಡುವಂತ ಕೆಲಸ ಮಾಡ್ತೀವಿ. ಬರೀ ಪುತ್ಥಳಿ ಸುಡುವುದಿಲ್ಲ, ಚಪ್ಪಲಿ ಹಾರಾಕಿ ಮೆರವಣಿಗೆ ಮಾಡಿ ಕತ್ತಿ ಮ್ಯಾಗ ಕುಂದ್ರಿಸಿ ಏನದ ಅದು ಮೆರವಣಿಗೆ ಮಾಡಿ ಏನದ ನಿಮ್ಗೆ ಅದು ತಕ್ಕ ಪಾಠ ಕಳಿಸ್ಬೇಕಾಗ್ತದ. ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಇಂಥ ಆಫೀಸರ್ ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಯಾರು ಇರಬಾರ್ದು. 9 ವರ್ಷ 10 ವರ್ಷ ಒಂದೇ ಕಡೆ ಡ್ಯೂಟಿ ಮಾಡ್ತಾರೆ ಇವರು. ಏನಾದ್ರು ನಿಮ್ ಪ್ರೊಸೀಜರ್? ಇಂಥ ಆಡಳಿತ ಒಳಗೆ ಇಂಥ ನೀವು ಮಾಡ್ತಾ ಇದ್ದೀರಂದ್ರೆ ಜಮೀರ್ ಅಹಮದ್ ಸಾಹೇಬ್ರೆ, ಇದು ಇಲ್ಲಿ ಎಲ್ಲ ಆಫೀಸರ್ ಎಲ್ಲ ಚೇಂಜ್ ಆಗ್ಬೇಕು. ಇವತ್ತಿನ ದಿವಸ ಯಾರು ಟ್ರ್ಯಾಪ್ ಆಗಿದ್ರಲ್ಲ, ಮೌಸಿನ್ ಅವ್ರು ಏನ್ ಟ್ರ್ಯಾಪ್ ಆಗಿದ್ರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಡಿಸ್ಮಿಸ್ ಆಗ್ಬೇಕು. ಬರೇ ಸಸ್ಪೆಂಡ್ ಇದ್ರೆ ನಡೆಯಲ್ಲ, ನಾವು ಸಹಿಸಲ್ಲ. ಬರೀ ಸಸ್ಪೆಂಡ್ ಮಾಡಿ ನಮ್ಗೇನೋ ಕುಂಡಿಸ್ಬೇಕತ್ತೀರಂದ್ರ ಕುಂಡ್ರಲ್ಲ. ಇದು ಬೆಂಕಿ ಹತ್ತದಪ್ಪ, ಇಡೀ ರಾಜ್ಯದಾಗ ಹತ್ತದ. ಇದು ಇವತ್ತಿನ ದಿವಸ ಇಲ್ಲಿ ಸ್ಟಾರ್ಟ್ ಆಗ್ಯದ. ಬಿಜಾಪುರ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ದಿಂದ ಇಲ್ಲಿ ಇದು ತಾಜ್ ಬೋರ್ಡಿದಿಂದ ಇವತ್ತಿನ ಹೋರಾಟ ಸ್ಟಾರ್ಟ್ ಆಗ್ಯದ. ಇದು ಹೋರಾಟ ಏನದ ಬೆಂಗಳೂರು ವಿಧಾನಸಭಾ ಮುಂದೆ ತನ ನಡೀತದೆ. ಇದಕ್ಕೆ ಏನದ ಕರೆಕ್ಟ್ ಆಗಿ ನೀವು ಸರ್ಚ್ ಮಾಡ್ಕೊಂಡು ಏನದ ಇದಕ್ಕೆ ನ್ಯಾಯ ಸಿಗುವಂಗ್ ಮಾಡಿದ್ರೆ ಚಲೋ. ಇಲ್ಲಿಕಂದ್ರೆ ಜನ ಈಗ ನಮ್ದು ಏನದ ತಾಳ್ಮೆ ಪರೀಕ್ಷೆ ಬಹಳ ಆಗ್ಯದ. ಈಗ ಅವಾಗ ಏನದ ನಾವು ಹೋರಾಟಕ್ಕೆ ಉಳಿಬೇಕಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಧಿಕಾರಿಗಳು ನಾವು ಸಾರ್ವಜನಿಕರು ಯೂಸ್ ಮಾಡ್ಬೇಕಾಗ್ತದ. ಅವ್ರ ಸಂವಿಧಾನಾತ್ಮಕವಾಗಿ ಏನದ
ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದ, ಸಂವಿಧಾನಾತ್ಮಕ ಏನದ ನಾವು ಸ್ಟೆಪ್ ತಗೋಬೇಕಾಗ್ತದ. ನಾವೆಲ್ಲ ಸಾರ್ವಜನಿಕರು ಸಮಾಜದವ್ರು ಎಲ್ಲರೂ ಕೂಡಿ ಸ್ಟೆಪ್ ತಗೋತೀವಿ. ಮತ್ತೊಮ್ಮೆ ಎಚ್ಚರಿಕೆ ಕೊಡಕತ್ತೀನಿ ನಾನು. ಜಮೀರ್ ಅಹ್ಮದ್ ಸಾಹೇಬ್ರೆ, ಯಾರು ಅನ್ವರ್ ಪಾಷಾ ನಿನಗೆ ಕ್ವಶನ್ ದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರ ಜನ ಹೇಳ್ತಿಲ್ಲ ಹೇಸಿಗೆ ತಗೋತಾರ. ನೀ ಹೇಳ ಹುಚ್ಚಿ ಯಾರು ತಿಳಿಯಾಕತಿ, ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ಪ್ರಶ್ನೆ ಹೇಳಿದ್ದೀನಿ, ಅಧ್ಯಕ್ಷ ಇದ್ದಿರ್ಬೇಕು, ಅದು ಇದ್ದಿರ್ಬೇಕು, ನೀನು ಪರವಾಗಿ ನಮ್ಗೆ ಹಕ್ಕದ ಸಾರ್ವಜನಿಕರನ್ನ ಕೇಳಲಿಕ್ಕ ಸಮಾಜದ ಮುಖಂಡರದೀವಿ ನಾವು. ಇದು ಚೇತವಣಿ ತಗೋ, ಸುಧಾರಿಸಿ ಚಲೋ. ಇಲ್ಲಿಕೇನದ ಮುಂದೇನದ ನಾವು ಬೋರ್ಡ್ ಸ್ಟೆಪ್ ತಗೋಬೇಕಾಗ್ತದ. ನಾವು ಇಡೀ ಸಮಾಜದವ್ರು ಏನದ, ಇಡೀ ಡಿಸ್ಟ್ರಿಕ್ಟ್ ದವ್ರು ಏನದ, ನಾವು ಬೋರ್ಡ್ ಸ್ಟೆಪ್ ತಗೊಳಕತ್ತೀವಿ. ಎಲ್ಲರೂ ಕೂಡಿವಿ. ಇದ್ರ ಮ್ಯಾಗ ಕಣ್ಣು ತೆಗೆದ್ರಿ ಚಲೋ ಆಯ್ತು. ಇಲ್ಲಿ ಕಣ್ಣ ಎರಡು ಕಣ್ಣುಗಳು ಇರಲ್ಲ ಅಂತ ಈ ಸಭೆಯಲ್ಲಿ ನಾನು ಹೇಳಿ ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಅಯ್ಯೂಬ್ ನಾಟಿಕಾರ್ ಅಂತ, ಸಮಾಜದ ಹೋರಾಟಗಾರ. ನನ್ನ ಊರೇನದ ಇಂಡಿಯಾ ಅದ. ಅಯ್ಯೂಬ್ ನಾಟಿಕಾರ್ ಅಂತ ನನ್ನ ಹೆಸರು. ಶಾಂತಿ ಸಮಾಜ ಸೇವೆನ सक्रिय कार्यकर्ता अध्यक्ष आगे दिन। जो बीजापुर शहर में घटना हुई है, मोहसिन झमकंडी और उनके भाई, छोटे भाई मुजाहिद झमकंडी, इन दोनों को लोकायुक्त के ऑफिसरों ने 1.5 लाख रुपए घूस लेते हुए रंगे हाथ पकड़ा है। और वो घूस सिर्फ एक अंकल की तो छोटा सा करिया है, वहां की कमेटी बनाने के एवज में 1.5 लाख रुपए की डिमांड कर रहा है। तो ये फिक्र करने की बात है, जब एक कमेटी बनाने के लिए, मामूली कमेटी बनाने के लिए इसने 1.5 लाख रुपए की डिमांड की है, तो यहां जो वक्फ बोर्ड का जो फंड आता है उसे रिलीज करने के लिए या किसी जमात को, दरगाह को, मस्जिद को वो फंड देने के लिए क्या क्या नहीं लेते होंगे। ये करोड़ों रुपए की प्रॉपर्टी ऐसे ही नहीं बनाए। बीजापुर शहर के जितने भी वक्फ के कॉम्प्लेक्स हैं, मस्जिदों के कॉम्प्लेक्स हैं, दरगाह के कॉम्प्लेक्स हैं, ज्यादा से ज्यादा जगह में इनकी एक दुकानें हैं, मोहसिन झमकंडी उनके। और एक बात, एक मामूली क्लर्क इतना बड़ा करप्शन, इतनी बड़ी हिम्मत कैसे कर सकता है, ये सोचने की बात है। इसका सरपरस्त कौन है? ये किसकी सरपरस्ती में बीजापुर शहर में वक्फ बोर्ड ऑफिस में इतना बड़ा करप्शन चल रहा है? इसके पीछे कौन है? ये पूरी तरह से बीजापुर शहर के, बीजापुर डिस्ट्रिक्ट के लोगों के सामने उनके चेहरे बेनकाब होने चाहिए। उनके चेहरों को बेनकाब करके उनकी भी प्रॉपर्टियों क्या जांच होनी चाहिए, इन्वेस्टिगेशन होनी चाहिए। पहले हम सुनते थे कि भाई अंडरवर्ल्ड माफिया, फिर उसके बाद आया लैंड माफिया, अब नया आया है वक्फ माफिया। ये वक्फ माफिया जो है, जहां जहां भी वक्फ की प्रॉपर्टीज हैं, जहां जहां भी वक्फ के कॉम्प्लेक्सेस हैं, मस्जिदें हैं, दरगाह हैं, जहां पे कमर्शियल कॉम्प्लेक्सेस बनाए जा सकते हैं, बराबर उनके पर नजर रखा है ये वक्फ माफिया। मैं खुले अल्फाज में अपने अल्फाज खुले बताना चाहूंगा, बीजापुर में वक्फ या पैदा है जो के मौलियों के में कोई मासूम लोगों धोखा दे रहा है। कौम को चाहिए, मरता है इंसान, मरता है, इंसान की मौत है, सबको मालूम है, इंसान बीमारी से, इससे उससे मरता है। लेकिन कौमें कब मरती हैं पता है? कौमें जब सही गलत में फर्क करना छोड़ देती हैं, हक और बातिल में फर्क करना छोड़ देती हैं, तब कौमें मरती हैं। कौम को चाहिए कि कौम जिंदा हो जाए, गलत लोगों को साथ देना बंद करे, अपने मफाद के लिए, चंद पैसों के लिए, चंद शान और शौकत के लिए अपने ईमान को ना बेचे। ये हमारा कोई पर्सनल मसला नहीं है, ये कौम और मिल्लत का मामला है। मैं पूरी कौम से एकजुट होकर के इस काम को आगे बढ़ाने की
और वक्फ की जो जो भी प्रॉपर्टीज जहां जहां भी इन वक्फ माफियाओं ने कब्जा कर रखी है या बेची है, उसकी पूरी तरह से जांच हो और उन सब पर कार्रवाई हो। मैं अपनी तरफ से और सारे कम्युनिटी की तरफ से यह मांग करता हूं। इतनी बात कहते मैं अपनी बात को खत्म करता हूं। अस्सलाम वालेकुम। मेरा नाम हाफिज सिद्दीकी।